ಸ್ವಲ್ಪ ಕ್ಯಾಮರಾ ಇದೆ, ನಾನು ಫೋನ್ ಮಾಡ್ಕೊಂಡು ಬೈಕ್ನ ರೈತರು ಉದ್ದೇಶ ಕೆಲವು ಹಳ್ಳಿಗಳನ್ನ ನೋಟಿಫಿಕೇಶನ್ ಮಾಡಿಲ್ಲ. ನೋಟಿಫಿಕೇಶನ್ ಮಾಡಿ ನಾವು ಕೆಲವು ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಡ್ತೀವಿ, ಒಳ್ಳೆ ಪರಿಹಾರ ಕೊಡ್ತಿದ್ದೀವಿ. ಆದಷ್ಟು ಕೆಲವರು ಜಮೀನು ನಾವು ಹಣ ತೆಗೆದುಕೊಳ್ಳೋದಾಗ್ತಾಯಿಲ್ಲ. ದಯವಿಟ್ಟು ಮಾಡಿ ನಾವೆಲ್ಲ ಯಾರು ಯಾರು $160 ಜನ ರೈತರು ಇರೋರೆಲ್ಲ ಚನ್ನಪಟ್ಟ, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ಅಲ್ಲಿಂದ ನಾನು ಪ್ರಜಾಪ್ರಭುತ್ವ ಹೆಸರು ಹೋರಾಟ ಮಾಡಿ ಇವತ್ತು ಪಾದಯಾತ್ರೆ ಮಾಡಿದ್ರು, ಪಾದಯಾತ್ರೆ ಹೋರಾಟ ಮಾಡಿ ನಾನು police officer. So the party president candid confession in Shimoga, sir. The party president's candid confession in Shimoga that farmers are taking compensation. What do you make of that? It is a fact. Whatever Mr. Vijendra has spoken is true. Farmers also, you saw all the farmers wanted to take compensation. It is true. I would say when Mr. BJP government was there, when 11,000 acres, 9 to 10,000 acres, 1,000 acres farmers took, BJP gave them money. Why did not Kumaraswamy shout at them? Why not other people create problem? ಈಗ ಇದು 9,000 ಎಕರೆ ಇತ್ತು, 1,000 ಎಕರೆ ಅಷ್ಟು ಖಾಲಿ ಜಗದೀಶ್ ಶೆಟ್ಟರ್ ಇದ್ರು, ಬಿಜೆಪಿ ಗೌರ್ಮೆಂಟ್ ಇದ್ದು, ಆಗ ದುಡ್ಡು ಹತ್ತು ಕೊಟ್ಟಿದ್ದಾರೆ. ರೈತರು ತಗೊಂಡ್ರಲ್ಲ, ಆಗ ಯಾಕೆ ಇದನ್ನ ನಿಲ್ಲಿಸು ಅಂತ ಹೇಳಿಲ್ಲ. ಇವರೇ ನಿಂತ್ಕೊಂಡು ದುಡ್ಡು ಕೊಡ್ಸಿದ್ರಲ್ಲ ಅವ್ರಿಗೆಲ್ಲ. ಅದು KDB ಅದೇ ಈ ನೋಟಿಫಿಕೇಶನ್ ಆಗಿ ಜಮೀನ್ ಬೇಕೇ ದುಡ್ಡು ಕೊಡ್ಸಿದಾರಲ್ಲ, 80 ಲಕ್ಷ 90 ಲಕ್ಷ ಕೊಡ್ಸಿದಾರಲ್ಲ, ಯಾಕೆ ಅವ್ರು ನಿಲ್ಲಿಸಲಿಲ್ಲ? ಅಸೆಂಬ್ಲಿ ಚರ್ಚೆ ಮಾಡಿ ಅದೆಲ್ಲ ನಾನು ಮಾತಾಡ್ತೀನಿ. ಈಗ ಪಾಪ ರೈತರುಗಳು ನಮ್ಮ 2-3 ನೋಟಿಫಿಕೇಶನ್ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಕೇಳ್ತೀನಿ, ಬಿಟ್ಟರು ಏನು ಬಿಡಲ್ಲ, ಯಾವುದು ಬಿಡಲ್ಲ, ಬಿಡ್ತಾ ಇಲ್ಲ. ಪಾಪ ರೈತರು ಬಂದು ಹೆಚ್ಚುವರಿಂದ ಅಂತೇಳಿ ಅವರನ್ನ ಬಂದು ನಾವು ತೊಗೊಂಡ್ತೀವಿ, ನಾವು ಅರ್ಧ ಉಳಿಸ್ಕೊಳ್ತೀವಿ 50% ಪಾಪ ಖಾತೆಯಿಂದ ಬಂದು ಕೇಳ್ಕೊಂಡು ಅಧಿಕಾರಿಗಳು. So portfolio allocations can be expected to be done today, sir? Today will be. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.